ಸುಪ್ರೀಂ ಕೋರ್ಟಿನ ಆ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಯಾ ರಾಜ್ಯ ಸರ್ಕಾರಗಳ ಈ ಸಮುದಾಯಗಳ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ, ಉಪಜಾತಿಗಳ ಒಂದು ಸಮಗ್ರವಾದಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಇದನ್ನು ಜಾರಿಗೆ ತರಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಮಾಡಿದೆ. ತಮ್ಮ ಅಹವಾಲುಗಳು, ತಮ್ಮ ಅರ್ಜಿಗಳು ಅಥವಾ ತಮ್ಮ ಏನು ಹಕ್ಕೊತ್ತಾಯಗಳಿರ್ತಾವೋ ಅದನ್ನು ಆಯೋಗಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಕಾಲಮಿತಿಯನ್ನು ಕೊಟ್ಟಿದ್ರು. 3,000 ಅರ್ಜಿಗಳು ಆನ್ಲೈನಲ್ಲಿ ಮತ್ತು ಏನೋ ನೇರವಾಗಿ ಬಂದು ಅವರು ತಮ್ಮ ಅರ್ಜಿಗಳನ್ನು ಕೊಟ್ಟಿರುವಂಥ ಒಂದು ಪರಿಸ್ಥಿತಿ ನೋಡಿದ್ರೆ, ಅವೆಲ್ಲವುಗಳನ್ನು ನೋಡ್ತಿದ್ರೆ ಅದರಲ್ಲಿ ಯಾರೂ ಕೂಡ ಒಳ ಮೀಸಲಾತಿ ಆಗಬಾರ್ದು ಅನ್ನುವಂಥದ್ದು ಯಾರು ಒಬ್ಬರು ಕೂಡ ಅರ್ಜಿ ಕೊಟ್ಟಿಲ್ಲ. ಇದು ಚರ್ಚೆ ಆಗುವಾಗ ಅವರು 2 ತಿಂಗಳು ಕಾಲಮಿತಿ ಒಳಗಡೆ ಈ ಎಲ್ಲ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಈ ಆಯೋಗ ನಮಗೆ ಶಿಫಾರಸನ್ನು ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಈ ಸರ್ಕಾರ ಕೊಡುತ್ತೆ ಅಂತ ಅವತ್ತು ಒಪ್ಕೊಂಡಿದ್ದಾರೆ ಅವರು. ಆದರೆ ಇವತ್ತು ಅವರನ್ನು ನಾವು ಕಳೆದ ಒಂದು 2-3 ಸಾರಿ ಏನು ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದಾಗ ಇಲ್ಲಿ ಸ್ಪಷ್ಟವಾದಂಥ ಯಾವುದೇ ನಿಖರವಾದಂಥ ಒಂದು ಪ್ರಾಯೋಗಿಕ ದತ್ತಾಂಶಗಳು ಇಲ್ಲವೇ ಇಲ್ಲ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಏನು ಅಂತಂದರೆ, ನಿಮಗೆಲ್ಲ ಗೊತ್ತು, ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರುವಂತಹ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅಂದರೆ ಇಡೀ ದೇಶಕ್ಕೆ ಅಪ್ಲೈ ಆಗೋ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಜಾರಿ ಮಾಡಲೇಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈಗ 1 ಮ್ಯಾನ್ ಕಮಿಷನ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಕಮಿಷನನ್ನು ಫಾರ್ಮ್ ಮಾಡಿದೆ. ಆ ಕಮಿಷನ್ ಅವಧಿ ಈಗ 1ನೇ ತಾರೀಕಿಗೆ ಮುಕ್ತಾಯ ಆಗ್ತಿದೆ. ಸೊ ಈ ಹಂತದಲ್ಲಿ ಅಂದರೆ ಒಳ ಮೀಸಲಾತಿಯನ್ನು ಯಾವ ರೀತಿ ವರ್ಗೀಕರಿಸಬೇಕು, ಯಾವ ಸಮುದಾಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಮಿಷನ್ ಕೆಲಸ ಮಾಡ್ತಿದೆ. ಕಮಿಷನ್ ವರದಿ ಕೊಟ್ಬಿಟ್ರೆ ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿಬಿಡುತ್ತಾ ಅನ್ನುವಂತಹ ಏನೋ ಪ್ರಶ್ನೆಗಳು ಇವೆ. ಬಟ್ ಆದರೆ ಅದಷ್ಟು ಸುಲಭ ಇಲ್ಲ. ಯಾಕೆ ಅಂತಂದರೆ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಜಾತಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕಾದ್ರೆ ಯಾವುದೇ ಪಟ್ಟಿಯಿಂದ ತೆಗೆದು ಅಥವಾ ಸೇರಿಸೋದು ಏನು ಮಾಡಬೇಕಾದ್ರೂ ಕೂಡ ಒಂದು ಎಂಪೆರಿಟಿಕಲ್ ಡೇಟಾ ಇರಬೇಕಾಗತ್ತೆ. ಅದು ಇಲ್ಲ ಈಗ. ಸೊ ಹಾಗಾಗಿ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಏನು ಮಾಡುತ್ತೆ, ಮತ್ತೀಗ ಅವಧಿ ಮುಗಿತಿರೋದ್ರಿಂದ ಅದು ಯಾವ ರೀತಿಯ ವರದಿಯನ್ನು ಸರ್ಕಾರಕ್ಕೆ ಕೊಡುತ್ತೆ, ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಂತಹ ಬಸವರಾಜ್ ಕೌಟಾಳ್ ಅವರು ಇದ್ದಾರೆ. ಅವರು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಈ ಸಾಧಕ ಬಾಧಕಗಳು ಹೇಗೆ, ಯಾವ ರೀತಿಯ ವರದಿ ಬರ್ಬೋದು, ಅದನ್ನು ಜಾರಿ ಮಾಡಲಿಕ್ಕೆ ಏನೆಲ್ಲ ಅಡೆತಡೆಗಳು ಉಂಟಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ, ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಪುಟ್ನಿಕೆರೆ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀನಿ. ಮೊದಲಿಗೆ ಬಸವರಾಜ್ ಕೌತಾಳ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ಇವತ್ತು ಯಾಕೆ ಈ ಒಂದು ವಿಷಯದ ಮೇಲೆ ಮಾತಾಡ್ಸಿದೀನಿ ಅಂತಂದ್ರೆ, ನೀವು ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಿದಿರಿ ಅನ್ನೋ ಕಾರಣಕ್ಕೆ ಈ ಹಂತದಲ್ಲಿ ನಿಮಗೆ ಯಾವ ರೀತಿಯ ವರದಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಇವತ್ತಿನ ವಾರ್ತಾ ಭಾರತೀಯ ಇವತ್ತಿನ ಚರ್ಚೆಗೆ ನಾನು ಸ್ವಾಗತವನ್ನು ತಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಇವತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ 101 ಜಾತಿಗಳ ಮಧ್ಯೆ ಒಂದು ಒಳ ಮೀಸಲಾತಿ ಜಾರಿಯಾಗಬೇಕು. ಆ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವರ್ಗೀಕರಣ ಆಗಿ ಆಯಾ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರವರ ಹಕ್ಕುಗಳು, ಅವರವರ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಶಕಗಳಿಂದ ಇದಕ್ಕೆ ಬೇಕಾಗಿರುವಂಥ ಬೀದಿ ಹೋರಾಟಗಳು, ಸರ್ಕಾರದ ಮೇಲೆ ಒತ್ತಡಗಳು, ಸರ್ಕಾರವನ್ನು ಎಚ್ಚರಗೊಳಿಸುವಂಥದ್ದು, ಸರ್ಕಾರಕ್ಕೆ ಮನವಿ ಕೊಡುವಂಥ ಒಂದು ಹಲವಾರು ಕಳೆದ 30-35 ವರ್ಷಗಳಿಂದ ಹೋರಾಟ ಪ್ರಾರಂಭ ಆಗಿ ಅಂತಿಮವಾಗಿ ಅದು ಏನು ಆಗಸ್ಟ್ 1ರಂದು ಮಾನ್ಯ ಸುಪ್ರೀಂ ಕೋರ್ಟು
ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿ ಈ ಒಳ ಮೀಸಲಾತಿ ಏನು ಹಕ್ಕೊತ್ತಾಗಿದೆ ಇದನ್ನ ರಾಜ್ಯ ಸರ್ಕಾರಗಳು ಜಾರಿಗೆ ತರುವ ಅಧಿಕಾರವನ್ನ ಅವತ್ತು ಏನು ಆಗಸ್ಟ್ 1ರಂದು ಜಾರಿ ಮಾಡಲೇಬೇಕು ಅಂತ ಹೇಳಿದೆ. ಜಾರಿಗೆ ಮಾಡಲೇಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ತೀರ್ಮಾನದೊಂದಿಗೆ ತೀರ್ಪನ್ನ ನೀಡಿತ್ತು. ಹಾಗಾಗಿ ಈ ಒಂದು ತೀರ್ಪಿನ ಅನ್ವಯ ಬಹಳ ಮುಖ್ಯವಾಗಿ ಈ ಇಡೀ ದೇಶದಲ್ಲಿ ಇದು ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂತ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹರಿಯಾಣ ಸರ್ಕಾರ ತಂದಿದೆ, ಮತ್ತೆ ತೆಲಂಗಾಣ ಸರ್ಕಾರ ತಂದಿದೆ, ಕರ್ನಾಟಕ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಆಯೋಗವನ್ನ ರಚನೆ ಮಾಡಿದೆ ವರ್ಗೀಕರಣ ಹೀಗೆ ಆ ನಿಟ್ಟಿನಲ್ಲಿ ಎಲ್ಲಾ ಇಡೀ ದೇಶದಲ್ಲಿ ಇದನ್ನ ಜಾರಿಗೆ ತರಬೇಕನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈ ಒಂದು ತೀರ್ಪಿನ ಆಧಾರದ ಮೇಲೆ ಹರಿಯಾಣ ಸರ್ಕಾರ ಈಗಾಗಲೇ ಏನೋ ವರ್ಗೀಕರಣವನ್ನ ಜಾರಿಗೆ ಮಾಡುವಂತ ಕೆಲಸವನ್ನ ಮಾಡಿದೆ. ಅದೇ ರೀತಿಯಲ್ಲಿ ಮೊನ್ನೆ ತಾನೇ ತೆಲಂಗಾಣ ಸರ್ಕಾರ ಕೂಡ ಅದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅದನ್ನ ವರ್ಗೀಕರಣವನ್ನ ಜಾರಿಗೆ ಮಾಡಿ ಇವತ್ತು ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದೆ. ಹಾಗಾಗಿ ಬಹುಶಃ ಕರ್ನಾಟಕ ಸರ್ಕಾರನೂ ಕೂಡ ಇದನ್ನ ತೀರ್ಪನ್ನ ಒಪ್ಪಿದೆ, ಸ್ವಾಗತ ಮಾಡಿದೆ. ಇದು ಏನು ನ್ಯಾಯಬದ್ಧವಾದದ್ದಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಕೂಡ ಇದನ್ನ ಒಪ್ಪಿ ಇಡೀ ಕ್ಯಾಬಿನೆಟ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದಂಥ ಏನು ಸಂದೇಶವನ್ನ ಕೊಟ್ಟರು. ಹಾಗಾಗಿ ಏನು ಈಗ ಸುಪ್ರೀಂ ಕೋರ್ಟಿನ ಒಂದು ತೀರ್ಪೇನಿತ್ತೋ ಆ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಆಯಾ ರಾಜ್ಯ ಸರ್ಕಾರಗಳ ಈ ಸಮುದಾಯಗಳ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ ಎಲ್ಲ ಉಪಜಾತಿಗಳ ಒಂದು ಸಮಗ್ರವಾದಂಥ ಪ್ರಾಯೋಗಿಕವಾದಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅವರ ಸ್ಥಿತಿಗತಿಗಳನ್ನು ಕ್ರೋಢೀಕರಿಸಿ ಇದನ್ನ ಜಾರಿಗೆ ತರಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಮಾಡಿದೆ. ಹಾಗಾಗಿ ಬಹುಶಃ ಅದರ ಆಧಾರದ ಮೇಲೆ ಈಗ ನಾವು ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಮುಖ್ಯವಾಗಿ ಆದಿ ಕರ್ನಾಟಕ, ಆದಿ ಜಾಂಬುವ, ಆದಿ ದ್ರಾವಿಡ ಈ ಜಾತಿಗಳು ಮತ್ತೆ ವರ್ಗಗಳಿಗಿರುವಂತ ವಿಷಯದಲ್ಲಿ ಅಂದ್ರೆ ಕೆಲವರು ಇದನ್ನ ವರ್ಗಗಳು ಅಂತ ಹೇಳ್ತಿದ್ದಾರೆ, ಕೆಲವರು ಇದನ್ನ ಜಾತಿಗಳು ಅಂತ ಹೇಳ್ತಿದ್ದಾರೆ. ನಾನು ಕೆಲವರು ಹೇಳ್ತಿದ್ದಾರೆ ಮೀನ್ಸ್ ಬರ್ಸಿದ್ದಾರೆ, ಸರ್ವೆ ಟೈಮಲ್ಲಿ ಬರ್ಸ್ಬಿಟ್ಟಿದ್ದಾರೆ. ಹಾಗೆ ಈಗ ಇದನ್ನ ಆಯೋಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸ್ಪಷ್ಟವಾಗಿ ಇದನ್ನ ವರ್ಗೀಕರಿಸಬೇಕು. ಈಗ ಆದಿ ಕರ್ನಾಟಕದ ವರ್ಗದಲ್ಲಿ ಯಾವ್ಯಾವ ಜಾತಿಗಳು ಬರ್ತವೆ, ಆದಿ ದ್ರಾವಿಡದಲ್ಲಿ ಯಾವ್ಯಾವ ಜಾತಿಗಳು ಬರ್ತವೆ, ಅದು ಏನು ಲೆಫ್ಟಾ ರೈಟಾ, ಅವುಗಳ ಜನಸಂಖ್ಯೆ ಎಷ್ಟಿದೆ, ಅವುಗಳ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ಉಲ್ಲೇಖ ಮಾಡಬೇಕು. ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಕೊಡ್ತಾರೆ. ಬಟ್ ಆದ್ರೆ ಈ ಗೊಂದಲವನ್ನ ಬಗೆಹರಿಸ್ಕೊಳ್ಳೋದು ಹೇಗೆ? ಮುಖ್ಯವಾಗಿ ಏನು ಜನವರಿ 1ರಂದು ಏನು ಅಧಿಕೃತವಾಗಿ ಆಯೋಗ ರಚನೆ ಆಯಿತು, ಅವತ್ತು ಅಧಿಕಾರವನ್ನು ಕೂಡ ಮಾನ್ಯ ನಾಗಮೋಹನ್ ದಾಸ್ ಅವರು ಅಧಿಕಾರವನ್ನು ವಹಿಸಿಕೊಂಡು ಅವತ್ತಿನಿಂದ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಈಗೇನು ಮುಂದೆ ಬಹುಶಃ ಮಾರ್ಚ್ 1ಕ್ಕೆ ಸರ್ಕಾರ ಏನು ಕೊಟ್ಟಿರುವಂಥ ಗಡುವೇನಿದೆ 2 ತಿಂಗಳೊಳಗಾಗಿ ಈ ಎಲ್ಲ ಪ್ರಾಯೋಗಿಕ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರ ಆ ದತ್ತಾಂಶಗಳ ಆಧಾರದ ಮೇಲೆ ಅಥವಾ ಶಿಫಾರಸ್ಸಿನ ಆಧಾರದ ಮೇಲೆ ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಏನು ಸ್ಪಷ್ಟವಾದಂಥ ಟರ್ಮ್ಸ್ ಅಂಡ್ ರೆಫರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಟರ್ಮ್ಸ್ ಅಂಡ್ ರೆಫರೆನ್ಸ್ ಮೇಲೆ ಈ ಆಯೋಗ ಅಧ್ಯಕ್ಷರು ಈ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಈ ಕೆಲಸದ ಒಟ್ಟು ಈ ಬೆಳವಣಿಗೆಗಳಲ್ಲಿ ಕಳೆದ 2 ತಿಂಗಳು ಬೆಳವಣಿಗೆಗಳಲ್ಲಿ ಬಹುಶಃ ಆಯೋಗ ತನ್ನದೇ ಆದಂಥ ಕೆಲಸಗಳನ್ನು ನಿಭಾಯಿಸ್ತಾ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯಾರು ಇದರಲ್ಲಿ ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಮೊನ್ನೆ ಏನು ಯಾರ್ಯಾರು ತಮ್ಮ ಅಹವಾಲುಗಳು, ತಮ್ಮ ಅರ್ಜಿಗಳು ಅಥವಾ ತಮ್ಮ ಏನು ಹಕ್ಕೊತ್ತಾಯಗಳಿರ್ತಾವೋ ಅದನ್ನ ಆಯೋಗಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಕಾಲಮಿತಿಯನ್ನು ಕೊಟ್ಟಿದ್ರು. 15 ದಿನಗಳ ಕಾಲಮಿತಿಯನ್ನು ಕೊಟ್ಟಿದ್ರು. ಅದ್ರ ಒಳಗಡೆ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ಸಂಘಟನೆಗಳು, ಎಲ್ಲಾ ಜಾತಿಗಳು, 101 ಜಾತಿ ಸಮುದಾಯಗಳು ಬಂದು ತಮಗೆ ತಮ್ಮ ಏನು ಅಭಿಪ್ರಾಯಗಳನ್ನ ಅರ್ಜಿ ಮೂಲಕ ಕೊಟ್ಟಿದ್ದಾರೆ, ತಮ್ಮ ಹಕ್ಕೊತ್ತಾಯದ ಮೂಲಕ ಕೊಟ್ಟಿದ್ದಾರೆ. ಆ ಹಕ್ಕೊತ್ತಾಯಗಳು
ಸುಮಾರು 3,000 ಹಕ್ಕೊತ್ತಾಯಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ ನಾವು. 3,000 ಅರ್ಜಿಗಳು ಆನ್ಲೈನ್ ಅಲ್ಲಿ ಮತ್ತು ಏನೋ ನೇರವಾಗಿ ಬಂದು ಅವರು ತಮ್ಮ ಅರ್ಜಿಗಳನ್ನ ಕೊಟ್ಟಿರುವಂತಹ ಒಂದು ಪರಿಸ್ಥಿತಿ ನೋಡಿದ್ರೆ ಅವೆಲ್ಲವುಗಳನ್ನ ನೋಡ್ತಿದ್ರೆ ಅದರಲ್ಲಿ ಯಾರೂ ಕೂಡ ಒಳ ಮೀಸಲಾತಿ ಆಗ್ಬಾರ್ದು ಅನ್ನುವಂಥದ್ದು ಯಾರು ಒಬ್ಬರು ಕೂಡ ಅರ್ಜಿ ಕೊಟ್ಟಿಲ್ಲ. ನೋಡಿ, ಒಂದೇ ನಿಮಿಷ, ಈ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಹಿಂಗೆ ಮಾತಾಡ್ತಾರೆ. ಅವ್ರು ಯಾರು ಜಾತಿ ಗಣತಿ ವರದಿ ಜಾರಿ ಆಗ್ಬಾರ್ದು ಅಂತ ಹೇಳಲ್ಲ. ಆದ್ರೆ ಜಾತಿ ಈಗಾಗಲೇ ಸಿದ್ಧ ಆಗಿದೆಯಲ್ಲ, ಕಾಂತರಾಜ್ ವರದಿ, ಇದು ಏನು ಕಾಂತರಾಜ್ ಆಯೋಗದ ವರದಿ, ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಮಾತಲ್ಲಿ ಜಾರಿ ಆಗ್ಬಾರ್ದು ಅನ್ನುವಂಥದ್ದು ಹೇಳಲ್ಲ, ಅಲ್ಲಿ ಅವೈಜ್ಞಾನಿಕವಾಗಿದೆ ಅಂದ್ರೆ ಏನರ್ಥ? ಅದು ಬೇಡ ಅಂತಾನೆ ಅರ್ಥ. ಈ ವಿಷಯದಲ್ಲೂ ಕೂಡ, ಒಳ ಮೀಸಲಾತಿ ವಿಷಯದಲ್ಲೂ ಕೂಡ ನಿಜ ನೀವು ಹೇಳ್ದಂಗೆ ಯಾವೊಬ್ಬರು ಕೂಡ, ಯಾವ ಒಂದು ಸಮುದಾಯ, ಒಂದು ಸಂಘಟನೆಯೂ ಕೂಡ ಒಳ ಮೀಸಲಾತಿ ಆಗ್ಬಾರ್ದು ಅಂತ ಹೇಳಿಲ್ಲ. ಸಮಸ್ಯೆ ಇರೋದೇನು? ನಿಮ್ಗೆ ಎಂಪೆರಿಟಿಕಲ್ ಡೇಟಾ ಎಲ್ಲಿ ಅಂತ ಕೇಳ್ತಿದ್ದಾರೆ. ಯಾವ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಆದಿ ಕರ್ನಾಟಕ, ಆದಿಜಾಂಬ ವಿಷಯದಲ್ಲಿ ಅಲ್ಲಿ ಜಾತಿ ಮತ್ತು ವರ್ಗದ ನಡುವೆ ಗೊಂದಲಗಳಿವೆ. ಇದನ್ನ ಹೇಗೆ ಬಗೆಹರಿಸ್ತೀರಿ ಅಂತ ಕೇಳ್ತಿದ್ದಾರೆ. ಇದನ್ನ ಹೇಗೆ ಅಡ್ರೆಸ್ ಮಾಡುತ್ತೆ ಕಮಿಷನ್? ಇಲ್ಲ, ಅದಕ್ಕೆ ಈಗ ಬಹುಶಃ ಒಂದು ಸರ್ಕಾರ ಖಂಡಿತವಾಗ್ಲೂ ಇದರ ಹೊಣೆಗಾರಿಕೆಯನ್ನು ಹೊರಬೇಕಾಗಿದೆ. ಅವತ್ತು ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗುವಾಗ ಅವರು 2 ತಿಂಗಳು ಕಾಲಮಿತಿ ಒಳಗಡೆ ಈ ಎಲ್ಲ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಈ ಆಯೋಗ ನಮಗೆ ಶಿಫಾರಸನ್ನು ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಈ ಸರ್ಕಾರ ಕೊಡುತ್ತೆ ಅಂತ ಅವತ್ತು ಒಪ್ಕೊಂಡಿದ್ದಾರೆ. ಅವರು ಕ್ಯಾಬಿನೆಟ್ಟಲ್ಲಿ ಒಪ್ಕೊಂಡಿದ್ದಾರೆ ಅಧಿಕೃತವಾಗಿ. ಆದರೆ ಇವತ್ತು ಅವರನ್ನು ನಾವು ಕಳೆದ ಒಂದು 2-3 ಸಾರಿ ಏನು ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದಾಗ ಇಲ್ಲಿ ಸ್ಪಷ್ಟವಾದಂಥ ಯಾವುದೇ ನಿಖರವಾದಂಥ ಒಂದು ಪ್ರಾಯೋಗಿಕ ದತ್ತಾಂಶಗಳು ಇಲ್ವೇ ಇಲ್ಲ. ಈಗ ಇರುವಂಥದ್ದು ಯಾವುದು? 2011ರ ಸಮೀಕ್ಷೆ ಇದೆ. ಈ 2011ರ ಸಮೀಕ್ಷೆ ಒಳಗಡೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ವಿಶ್ಲೇಷಣೆ ಮಾಡಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, 44 ಲಕ್ಷ ಜನ, 101 ಜಾತಿಗಳಲ್ಲಿರುವಂತಹ ವಿವಿಧ ಸಮುದಾಯಗಳು, 44 ಲಕ್ಷ ಜನ ತಮ್ಮ ಉಪಜಾತಿಗಳನ್ನು ಬರೆಸಿಲ್ಲ, ತಮ್ಮ ಉಪಜಾತಿಗಳನ್ನು ಹೇಳಿಲ್ಲ. ಹಾಗಾಗಿ ನಾವೇನ್ ಹೇಳ್ತ, ಈಗ ಅವರು ಈಗ ಒಂದು ದೊಡ್ಡ ಸವಾಲು ಬಂದಿದೆ ಆಯೋಗಕ್ಕೆ. ಬಹುಶಃ ಈ ಒಂದು ಸವಾಲನ್ನ, ಈ ಸಮಸ್ಯೆಗಳನ್ನ ಈ ಸರ್ಕಾರ ಯಾವ ರೀತಿಯಲ್ಲಿ ಬಗೆಹರಿಸ್ತಾರ ಅನ್ನೋದ್ರ ಬಗ್ಗೆ ಅವ್ರೀಗ ಆಲೋಚನೆ ಮಾಡಬೇಕಾಗಿದೆ. ಈಗ ನಮ್ಗೇನಂತ ಹೇಳಿದ್ರೆ ಸರ್ಕಾರದ ಹೊಣೆಗಾರಿಕೆ ಇದು. ಈ ದತ್ತಾಂಶಗಳನ್ನ ನೀವೇನ್ ಕೊಡ್ತೀವಿ ಅಂತ ಹೇಳಿದ್ರಿ, 2 ತಿಂಗಳು ಅವಧಿ ಕೊಟ್ಟಿದ್ರಿ. ಇದ್ರ ಒಳಗಡೆ ಈಗ ನೀವ್ ಏನ್ ಮಾಡ್ಬೇಕಾಗಿತ್ತು? ಕನಿಷ್ಠ ಈ ತರದ ಸಮಸ್ಯೆಗಳು ಇದಾವಂತ ಗೊತ್ತಿದ್ರೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸರ್ಕಾರ ಕೊಡುವ ದತ್ತಾಂಶಕ್ಕೆ ಅದಕ್ಕೊಂದು ಸ್ಯಾಂಟಿಟಿನೇ ಇರಲ್ಲ. ಅದರ ಆಧಾರದ ಮೇಲೆ ಕಮಿಷನ್ ತೀರ್ಮಾನ ತೆಗೆದುಕೊಳ್ಳಕ್ಕಾಗಲ್ಲ. ಅದರ ಆಧಾರದ ಮೇಲೆ ಶಿಫಾರಸು ಮಾಡಕ್ಕಾಗಲ್ಲ. ಹಂಗ್ ಮಾಡಿದ್ರು ಅದನ್ನ ಆಧರಿಸಿ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈಗ ಸರ್ಕಾರ ಯಾವ ರೀತಿ ಡೇಟಾಗಳನ್ನ ಕೊಡ್ಬೋದು? ಸೆಕೆಂಡರಿ ಇನ್ಫಾರ್ಮೇಶನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನ ಕೊಡ್ಬೋದು. ಆದ್ರೆ ನಿಮ್ಗೆ ಅದರಿಂದ ಈ ಜಾತಿ ವರ್ಗಗಳ ವರ್ಗೀಕರಣ ಅಥವಾ ಉಪಜಾತಿಗಳ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆಗಳು ಬಹಳ ಕಡಿಮೆ. ಅಂದ್ರೆ ಇದು ನಾಳೆ ಕೋರ್ಟ್ಗೆ ಹೋದಾಗ ಸಮಸ್ಯೆ ಆಗತ್ತಲ್ವಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇದು ಈಗ ಬಹುಶಃ ಇವತ್ತು ಈಗ ಏನು ಜನವರಿಂದ 1ರಿಂದ ಪ್ರಾರಂಭ ಆಗಿ ಎಲ್ಲ ಪ್ರಕ್ರಿಯೆಗಳು, ಕೆಲಸಗಳು, ಅಧ್ಯಯನಗಳು, ಇನ್ನ ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು, ಕೆಲವು ರಿಸರ್ಚ್ಗಳು ಅವರೆಲ್ಲರೂ ವರ್ಕ್ ಮಾಡಿದ ನಂತರ ಈಗ ಸ್ಪಷ್ಟವಾಗಿ ಗೊತ್ತಾಗಿರೋದೇನಂತಂದ್ರೆ, ಸುಮಾರು ಈ AKAD ಆದಿ ಆಂಧ್ರ ಮತ್ತು ಕೆಲವು ಕಡೆ ಹರಿಜನ, ಕೆಲವು ಕಡೆ ಎಸ್ಸಿಗಳಂತ ಬರ್ಸಿದ್ದಾರೆ. ಇವರೆಲ್ಲರನ್ನೂ ಸೇರಿಸಿದ್ರೆ ಸುಮಾರು 44 ಲಕ್ಷದಷ್ಟು ಜನ ಇವತ್ತು ತಮ್ಮ ಜಾತಿಗಳನ್ನು ಬರೆಸಿಲ್ಲ. ಹಾಗಾಗಿ ಏನಾಗಿದೆ, ಇಷ್ಟು ದೊಡ್ಡ ಮಟ್ಟದ ಸಂಖ್ಯೆಯನ್ನು ಹೊರಗಡಿಟ್ಟು ವರ್ಗೀಕರಣ ಮಾಡಕ್ ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಮತ್ತೆ ಈಗಿರುವಂತ ಒಂದೇ ಒಂದು ಆಯ್ಕೆ ಏನಂತ ಹೇಳಿದ್ರೆ, ಈಗ ಈ 40 ಲಕ್ಷ ಜನರನ್ನ ಬಹುಶಃ AKAD ಮತ್ತು ಆದಿ ಆಂಧ್ರದ ಸಮುದಾಯಗಳನ್ನ ಮತ್ತೊಮ್ಮೆ ಇನ್ನೊಮ್ಮೆ ಆಯೋಗ ಮತ್ತು ಅಥವಾ ಸರ್ಕಾರ, ಸಮಸ್ಯೆ ಕೂಡ ಇದೆ. ನೀವ್ ಹೇಳಿದ್ರಿ AKAD ಆದಿ ಆಂಧ್ರ. ಇದಲ್ಲದೆ ಈ ಅಲೆಮಾರಿ ಅಭಿವೃದ್ಧಿ ಆಯೋಗ ಅಂತಂದಿದೆಯಲ್ಲ, ಪ್ರಾಧಿಕಾರ, ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ಅಲ್ಲಿರುವಂತ ಕೆಲವು ಜಾತಿಗಳು ಕೂಡ ಈ SC ವ್ಯಾಪ್ತಿಗೆ ಬರ್ತವೆ. ಇನ್ ಜನರಲ್ ನಾನು ಹೇಳ್ತಿರಲಿಲ್ಲ, ಪರಿಶಿಷ್ಟ ಜಾತಿ ವರ್ಗಕ್ಕೆ ಅಥವಾ ಆ ಗುಣಲಕ್ಷಣಗಳನ್ನು ಹೊಂದಿವೆ, ನೀವು ಅವುಗಳನ್ನ ಸೇರಿಸ್ಕೊಳ್ಳಿ, ಅವುಗಳಿಗೂ ಕೂಡ ಒಳ ಮೀಸಲಾತಿಯಲ್ಲಿ ಪರಿಗಣಿಸಿ ಅಂತ. ಈಗ ಅದನ್ನ ಅದಕ್ಕೊಂದು ಬೇರೆ ತರದೊಂದು ಸ್ಟಡಿ ಆಗ್ಬೇಕಾಗತ್ತೆ.
ಇರ್ಲಿ. ಈಗ ನೀವು ಈಗ ನೋಡಿ, ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ಪರಿಹಾರ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈಗ ಇರೋದ್ರಲ್ಲಿ ಒಂದು ಹಂಚ್ಬಿಡೋದು, ಹಂಚಿ ಒಂದು ಹೊಸ ಸಮೀಕ್ಷೆಯನ್ನ ಮಾಡಿ, ನೀವು ಹೇಳ್ದಂಗೆ ಈ 44 ಲಕ್ಷ ಜನ ಯಾರು ಉಪಜಾತಿಗಳನ್ನ ಬರ್ತಿಲ್ವೋ ಅವರ ಸಮೀಕ್ಷೆಯನ್ನ ಮಾಡಿ, ಉಪಜಾತಿಗಳ ಸ್ಪಷ್ಟ ವರ್ಗೀಕರಣ ಮಾಡಿ, ನಂತರದಲ್ಲಿ ಮತ್ತೊಮ್ಮೆ ಅಂದ್ರೆ ಒಂದು ರಿವೈಸ್ ಮಾಡ್ಬೋದು. ಹೌದು, ಈಗ ಯಾವುದೋ ಒಂದು ಜಾತಿಗೆ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಅಂದ್ರೆ ಅದನ್ನ ಕಡಿಮೆ ಮಾಡೋದು, ಯಾವುದೋ ಒಂದು ಜಾತಿಗೆ ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಮೀಸಲಾತಿಯ ಪ್ರಮಾಣವನ್ನ, ಒಳ ಮೀಸಲಾತಿಯ ಪ್ರಮಾಣವನ್ನ ಜಾಸ್ತಿ ಮಾಡೋದು. ಆ ತರದ ಒಂದು ಪರ್ಯಾಯ ವ್ಯವಸ್ಥೆ, ಅಂದ್ರೆ ಇದನ್ನ ಹೇಳುವಾಗ್ಲೇನೆ ಇದೊಂಥರ ಮಧ್ಯಂತರ ವರದಿ ಅಂತ ಅನ್ನೋ ರೀತಿನಲ್ಲಿ, ಮತ್ತು ಇದು ತಾತ್ಕಾಲಿಕವಾದಂತಹ ವ್ಯವಸ್ಥೆ ಅನ್ನೋ ರೀತಿನಲ್ಲಿ ಹೇಳಿ ಯಾಕೇನು ಅದಕ್ಕೊಂದು ಗಡುವು ಫಿಕ್ಸ್ ಮಾಡಬೇಕು. ಅಂತದ್ರೊಳಗಡೆ ಮತ್ತೆ ಇದನ್ನ ರಿವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಸಮಸ್ಯೆ ಬಗೆಹರಿಬಹುದು ಅನ್ನೋ ಅಂತ ಅನ್ಸುತ್ತೆ ನಿಮ್ಗೆ. ನೀವು ನನಗಿನ ಜಾಸ್ತಿ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದಿಲ್ಲ. ಒಂದು ಬಹುಶಃ ನಾವು ಈಗಾಗಲೇ ಸರ್ಕಾರಕ್ಕೆ ಮತ್ತು ಆಯೋಗದ ಅಧ್ಯಕ್ಷರಿಗೆ ಅದನ್ನೇ ಕೇಳಿರೋದು. ಯಾಕಂತ ಹೇಳಿದ್ರೆ ಮುಖ್ಯವಾಗಿ 2 ತಿಂಗಳೊಳಗಡೆ ಇವರು ಏನು ಅಧ್ಯಯನ ಮಾಡಿ ಪ್ರಾಯೋಗಿಕವಾದ ದತ್ತಾಂಶಗಳನ್ನು ಕೊಟ್ಟು ಸರ್ಕಾರ 2 ತಿಂಗಳಲ್ಲಿ ಜಾರಿಗೆ ತರುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಈ ಭರವಸೆಗೆ ಸದ್ಯಕ್ಕೆ ಅದು ಆಗ್ತಿಲ್ಲ ಅನ್ನುವಂತ ಒಂದು ನಮ್ಗೆ ಒಂದು ಸ್ಪಷ್ಟವಾದ ಸಂದೇಶ ಈಗ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಬಂದಿರೋದೇನು, 44 ಲಕ್ಷ ಜನರನ್ನ ಸಮೀಕ್ಷೆ ಮಾಡಬೇಕು ಅಥವಾ ಸರ್ವೆ ಮಾಡಬೇಕು, ಅವರವರು ಯಾರು ಈ ಉಪಜಾತಿಗಳು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ತರಬೇಕು. ಈಗ ಅಲ್ಲಿವರೆಗೂ ಒಂದು ಮುಖ್ಯವಾದಂತ ಇನ್ನೊಂದು ತೀರ್ಪಾಗಿದ್ದೇನಂತ ಹೇಳಿದ್ರೆ, ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ತೆಕ್ಕೊಂಡಿದ್ರು, ನೇಮಕಾತಿಗಳು ನಡೀತಾ ಇದ್ದಾವೆ ಬೇರೆ ಬೇರೆ ವಿವಿಧ ಇಲಾಖೆಗಳಲ್ಲಿ. ಬಹುಶಃ ಅದನ್ನ ನಿಲ್ಲಿಸಿದಾರೆ ಅವರು. ಅದನ್ನ ಎಲ್ಲಿವರೆಗೆ ನಿಲ್ಲಿಸ್ತಾರ? ಈ ಒಂದು ಏನು ದತ್ತಾಂಶಗಳನ್ನ ಕ್ರೋಢೀಕರಿಸಿ ಇದು ವರ್ಗೀಕರಣ ಆಗವರೆಗೂ ಈ ನೇಮಕಾತಿಗಳನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ಕೂಡ ಸರ್ಕಾರ ಈಗ ಆಲ್ರೆಡಿ ತೀರ್ಮಾನ ತೆಕ್ಕೊಂಡಿದ್ದಾರೆ. ಆದರೆ ಈಗ ಊಹಾಪೋಹಗಳು ಏನಾಗ್ತದೆ, ಹೊರಗಡೆ ಈಗ ಆಲ್ರೆಡಿ ಹಿಂದೆ ಮಾಡಿರುವಂತ ನೋಟಿಫಿಕೇಶನ್ ಅನ್ನು ಹೊಸ ರೀತಿಯಲ್ಲಿ ಮತ್ತೆ ಹೊಸ ನೋಟಿಫಿಕೇಶನ್ ಮಾಡಿ ನೇಮಕಾತಿಗಳು ಪ್ರಕ್ರಿಯೆಗಳು ನಡೀತಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ ಹೊರಗಡೆ. ಖಂಡಿತವಾಗ್ಲೂ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ, ಈ ತರದ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಏನು ಈಗ ಅಧ್ಯಕ್ಷರು ಏನಿದ್ದಾರೋ, ಆಯೋಗದ ಅಧ್ಯಕ್ಷರು, ಅವರು ಸಾಮಾಜಿಕ ನ್ಯಾಯದ ಪರವಾಗಿರುವಂಥವ್ರು, ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗಲೇಬಾರದು ಅನ್ನುವಂಥದ್ರ ಬಗ್ಗೆ ಅವರು ಬದ್ಧತೆ ಇರುವಂಥವ್ರು. ಹಾಗಾಗಿ ಅವರು ಈಗಿರುವಂಥ ಪರಿಸ್ಥಿತಿ ಒಳಗಡೆ ಮಧ್ಯಂತರ ವರದಿಗಳನ್ನು ಕೊಟ್ಟು, ಇಂಟಿರಿಮ್ ಒಂದು ವರದಿಯನ್ನು ಕೊಟ್ಟು, ಈಗ ಈ ನಡೆಯುವಂಥ ಒಟ್ಟು ಈ ನೇಮಕಾತಿ ಪ್ರಕ್ರಿಯೆಗಳನ್ನು ಆ ಎಲ್ಲ ಸಮುದಾಯಗಳಿಗೆ ಸಿಗುವ ರೀತಿಯಲ್ಲಿ, ಎಲ್ಲ ಸಮುದಾಯಗಳಿಗೆ ಒಂದು ಅವಕಾಶಗಳು ಸಿಗೋ ರೀತಿಯಲ್ಲಿ ಮಾಡಿ, ಮುಂದೆ ಈ AKAD ಮತ್ತು ಆದಿ ಆಂಧ್ರ ಅನ್ನುವಂಥ ಒಂದು ದೊಡ್ಡ ಸಂಖ್ಯೆ ಏನಿದೆ, ಆಲ್ಮೋಸ್ಟ್ ಒಂದು 9-10 ಜಿಲ್ಲೆಗಳಲ್ಲಿ ಆ ಎಲ್ಲ ಸಮಸ್ಯೆಗಳು ಇದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನ ಬಹುಶಃ ಸರ್ಕಾರ ಮನಸ್ಸು ಮಾಡಿದ್ರೆ, ಸರ್ಕಾರ ಆಯೋಗಕ್ಕೆ ಹಣ ಕೊಟ್ಟು, ಸರ್ಕಾರ ಅದಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಕೊಟ್ಟು, ಟೆಕ್ನಿಕಲ್ ಏನು ಅವಕಾಶಗಳನ್ನ ಕೊಟ್ಟು ಅದು ಸರ್ವೆ ಮಾಡಿದ್ರೆ 1 ತಿಂಗಳ ಒಳಗಡೆ ಮುಗಿದು ಹೋಗುತ್ತೆ ಸರ್. ನಮ್ಗೇನು ಸಮಸ್ಯೆನ ಆಗಲ್ಲ, ಅದು ಖಂಡಿತವಾಗಿ ಆಗುತ್ತೆ. ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ 1 ತಿಂಗಳಲ್ಲಿ ಸಮಸ್ಯೆ ಬಗೆಹರಿದು ಹೋಗ್ಬಿಡುತ್ತೆ ಅಂದ್ರೆ, ಈಗ ಮಾರ್ಚ್ 1ಗೆ ಸಮೀಕ್ಷೆ ಮಾಡ್ಬಿಡ್ಬೋದು. ಅಲ್ಲಲ್ಲ, ಗೊತ್ತಾಯ್ತು, ಸಮೀಕ್ಷೆ ಮಾಡಿದ್ರೆ ನೀವು ಸಮೀಕ್ಷೆ ಮಾಡ್ಬೋದು. ಆಮೇಲೆ ಬೇರೆ ಬೇರೆ ಪ್ರೊಸೆಸ್, ಡೇಟಾ ಕ್ಲೀನಿಂಗು, ಡೇಟಾ ಸೆಗ್ರಿಗೇಷನ್, ಈ ತರದೆಲ್ಲ ಒಂದಷ್ಟು ಬೇರೆ ಸಮಸ್ಯೆ ಏನೋ ಪ್ರಾಸೆಸ್ ಇರುತ್ತೆ, ಅದು ಮಾಡ್ಬೇಕಿರುತ್ತೆ. ಸೊ ಹಂಗಾಗಿ ನನ್ಗೇನ್ ಅನ್ಸುತ್ತೆ ಅಂದ್ರೆ, ನೋಡಿ, ಸುಪ್ರೀಂ ಕೋರ್ಟ್ ಈ ತರದೊಂದು ಆದೇಶ ನೀಡಿರದೇ ದೊಡ್ಡದು. ನೀವೇ ಹೇಳಿದ್ರೆ 30-35 ವರ್ಷ ಹೋರಾಟ ಮಾಡಿದ್ಮೇಲೆ ಈ ತರದೊಂದು ತೀರ್ಪು ಬಂದಿದೆ. ಹಂಗಾಗಿ ಒಳ ಮೀಸಲಾತಿ ಬಗ್ಗೆ ಯಾರು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಅವರು ಇನ್ನೊಂದು ಆಶಾಭಾವನೆಯಿಂದ ಕಾಯ್ತಿದ್ದಾರೆ. ಅದಾದ್ಮೇಲೆ ಈಗ ರಾಜ್ಯ ಸರ್ಕಾರ ಕಮಿಷನ್ ಫಾರ್ಮ್ ಮಾಡಿರೋದು ಅದು ಇನ್ನೊಂದು ಮಹತ್ವದ ಹೆಜ್ಜೆ. ಈಗ ಅದಕ್ಕೆ ಮಧ್ಯಂತರ ವರದಿ ಮುಖ ಆಗ್ಬಿಡ್ಲಿ, ಕೆಲಸ ಶುರು ಆಗ್ಲಿ, ಆಮೇಲೆ ತಪ್ಪುಗಳಿರ್ತವೆ. ವ್ಯವಸ್ಥೆಯ ಮೇಲೆ ಅಂಕುಡೊಂಕುಗಳು, ತಪ್ಪುಗಳು, ಲೋಪದೋಷಗಳು ಇರ್ತವೆ. ಅದನ್ನ ನಾವು ತಿದ್ಕೊಳ್ತಾ ಹೋಗ್ಬೇಕು. ಮತ್ತೆ ಈಗ ಯಾರೇ ಅದು ಯಾವುದೇ ರೀತಿ ಲಂಚಕ್ಕೆ ಆದ್ರೂ ಕೂಡ ಯಾರೋ ನ್ಯಾಯಾಲಯದ ಮೆಟ್ಲು ಹೋಗ್ತಾರೆ. ಸೊ ಆಗ ಮತ್ತೆ ನ್ಯಾಯಾಲಯದ ಹಸ್ತಕ್ಷೇಪ ಆಗತ್ತೆ, ನ್ಯಾಯಾಲಯಕ್ಕೆ ಬೇರೆ ತರದ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಸೊ ಈ ಪ್ರಾಸೆಸ್ ಇದಿದೆ. ಬಟ್ ಅಟ್ಲೀಸ್ಟ್ ಒಳ ಮೀಸಲಾತಿ ಅನ್ನೋದು ಜಾರಿ ಆದ್ರೆ ಆಮೇಲೆ ತಪ್ಪೇ ಆಗಿದ್ರು ಅದನ್ನ ಕರೆಕ್ಷನ್ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ. ನೀವು ಅದ್ ಬಿಟ್ಬಿಟ್ಟು ಎಂಪೆರಿಟಿಕಲ್ ಡೇಟಾ ಮಾಹಿತಿ ಇಲ್ಲ, ದತ್ತಾಂಶ ಇಲ್ಲ, ಸರ್ಕಾರ ಕೊಡ್ತಿಲ್ಲ, ಅಥವಾ ಇನ್ನೊಂದೇದೋ ಕೊಟ್ಟಿಲ್ಲ, ವರ್ಗೀಕರಣ ಸರಿಯಾಗಿಲ್ಲ ಅಂತೇಳಿ ಸ್ಟಾಪ್ ಮಾಡ್ಬಿಟ್ರೆ ಆಗ ಇಷ್ಟು ವರ್ಷ ಈ ಏನ್ ಸಮುದಾಯಗಳು ಬಹಳ ಆಸೆ ಇಟ್ಕೊಂಡು ನೋಡ್ತಿದ್ವು ಅವ್ರಿಗೆ ಭ್ರಮ ನಿರಸನ ಆಗತ್ತೆ.
ಖಂಡಿತ ಸಂವಿಧಾನದ ಆಶಯ ಈಡೇರ್ದಂಗಾಗಲ್ಲ, ಅಂಬೇಡ್ಕರ್ ಅವರ ಕಂಡಂತ ಕನಸುಗಳು ಈಡೇರ್ದಂಗಾಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಾಮಾಜಿಕ ನ್ಯಾಯ ವಂಚಿತರಾಗ್ತಾರೆ ಬಹಳಷ್ಟು ಜನ. ಸೊ ಇದಾಗಬಾರ್ದು ಅಂತಂದ್ರೆ ಆ ಥರದ್ದು ಏನೋ ಒಂದು ಕೊಡಬೇಕಲ್ವ ಅಂತ. ಇಲ್ಲ, ಖಂಡಿತವಲ್ಲ ಸರ್. ಈಗ ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಹಿಂದೆ ಈಗ ಮಾಧುಸ್ವಾಮಿ ಅವರು ಈಗ ಆಲ್ರೆಡಿ ವರದಿಯನ್ನು ಕೊಟ್ಟಿದ್ದಾರ, ಮತ್ತು ನ್ಯಾಯಮೂರ್ತಿ ಸದಾಶಿವ ಅವರು ಈಗ ಆಲ್ರೆಡಿ ವರದಿಯನ್ನು ಕೊಟ್ಟಿದ್ದಾರೆ, ಮತ್ತು ಇನ್ನಿತರ ಬೇರೆ ಬೇರೆ ಎಲ್ಲ ಮಾಹಿತಿಗಳನ್ನು ನೋಡಿದ್ರೆ ಅಂತಿಮವಾಗಿ AKAD ಮತ್ತು ಆದಿ ಆಂಧ್ರದ ಪ್ರಶ್ನೆ ಇದೆಯಲ್ಲ, ಅದು ಕಳೆದ 30-40 ವರ್ಷದಿಂದ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗಾಗಿ ಕೆಲವು ಕಡೆ ಏಕೆಯನ್ನ ಮಾದಿಗರ ಅಂತ ಕರೀತಾರ, ಅದೇ ಏಕೆಯನ್ನ ವಲಯರು ಕರ್ಕೊಳ್ತಿದ್ದಾರೆ. ಹಾಗಾಗಿ ಆದಿ ಆಂಧ್ರದ್ದು ಪ್ರಶ್ನೆ ಇಲ್ಲ ಅಲ್ಲಿ. ಅವರೆಲ್ಲರೂ ಕೂಡ ಮೂಲತಃ ಏನು ಬಹುಪಾಲು ಜನ 90% ಅವ್ರು ಮಾದಿಗರೇ. ಇವೆರಡೂ ಪ್ರಶ್ನೆ ಇದೆಯಲ್ಲ, ಇದನ್ನು ಬಗೆಹರಿಸ್ಕೊಳ್ಳೇಬೇಕು. ಇದು ಬಹುಶಃ ಈ ಆಯೋಗ ರಚನೆಯಾಗಿರುವಂಥ ಸಂದರ್ಭದಲ್ಲಿ ಈಗನೇ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಮಾಡಲೇಬೇಕು. ಬಹುಶಃ ಅದು 1 ತಿಂಗಳಾಗಲಿ ಅಥವಾ 2 ತಿಂಗಳಾಗಲಿ ಅದ್ರ ಒಳಗಡೆ ಅದನ್ನು ಮುಗಿಸ್ಕೊಂಡು ಈಗ ಮಧ್ಯಂತರ ವರದಿಯನ್ನು ಕೊಟ್ಟು ಈಗಿರುವಂಥ ನೇಮಕಾತಿಗಳನ್ನು ಕೂಡಲೇ ನಿಲ್ಲಿಸಬೇಕು. ಮತ್ತು ಬಜೆಟಲ್ಲಿ, ಮುಂದಿನ ಬಜೆಟಲ್ಲೂ ಕೂಡ ಈ ಒಂದು ಏನು ಮಧ್ಯಂತರ ವರದಿಯ ವರ್ಗೀಕರಣದ ಆಧಾರದ ಮೇಲೇನೆ ಕೂಡ ಈ ಒಂದು ಅನುದಾನಗಳು ಹಂಚಿಕೆ ಆದರೆ ಇನ್ನಷ್ಟು ಆ ಸಮುದಾಯಗಳಿಗೆ ಆಗಲ್ಲ ಬಿಡಿ. ಯಾಕೆಂದ್ರೆ ಪ್ರಾಕ್ಟಿಕಲಿ ನೋಡಿ, 1ನೇ ತಾರೀಕು ಈ ಕಮಿಷನ್ ಅವಧಿ ಮುಗಿಯುತ್ತೆ. ಅವ್ರು 1ನೇ ತಾರೀಕು ವರದಿ ಕೊಟ್ಟರು ಕೂಡ 6ನೇ ತಾರೀಕು ಬಜೆಟ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಬೇಗ ಅದನ್ನೆಲ್ಲ ಬಜೆಟ್ ನಲ್ಲಿ ಸೇರಿಸಿ ಸಮುದಾಯಗಳಿಗೆ ಕಾರ್ಯಕ್ರಮ ರೂಪಿಸೋದು ಅಥವಾ ಅನುದಾನ ಕೊಡೋದು ಆಗದೆ ಇರೋ ಕೆಲಸ. ಬಟ್ ನೀವ್ ಹೇಳಿದಾಗೆ ಅದು ಬೇರೆ ಕಾರಣಕ್ಕೆ ಆಗ್ಬೇಕು, ಅಂದ್ರೆ ಈ ವರದಿ ಜಾರಿ ಆಗ್ಬೇಕು, ತಾತ್ಕಾಲಿಕವಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಸೊ ಈಗ ನನಗೆ ಇನ್ನೊಂದು ಅನುಮಾನ ಏನಂತಂದ್ರೆ, ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಯಾರು ವಿರೋಧ ಮಾಡ್ತಿಲ್ಲ ಒಳ ಮೀಸಲಾತಿಗೆ ಅಂತ. ಆದ್ರೆ ಎಂಪೆರಿಕಲ್ ಡೇಟಾ ಇಲ್ಲ 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 ಅಂತ ಹೇಳಿ ತಡೆ ಮಾಡ್ತೀವಿ. ಅಂದ್ರೆ ನೀವು ವರದಿನ ಕೊಡಬೇಡಿ ಅಂತನೋ, ಇದು ಸರಿ ಅಲ್ಲದ ಕ್ರಮ ಅಂತ ಹೇಳ್ತಿದಾರ. ಈ ಒಳ ಮೀಸಲಾತಿ ಜಾರಿ ಆಗೋದನ್ನ ವಿರೋಧಿಸ್ಲಿಕ್ಕೆ ಅವ್ರೊಂದು ರೀತಿ ಗುರಾಣಿ ರೀತಿ ಬಳಸ್ತಿದಾರ ಎಂಪೆರಿಕಲ್ ಡೇಟಾನ ಅಂತ. ಇಲ್ಲ, ಬಹುಶಃ ಆ ಥರದ ಒಂದು ಅನುಮಾನಗಳು ನಮಗೇನು ಕಂಡಿಲ್ಲ. ಸ್ಪೆಷಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗಾಗಲೇ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅವರ ವರದಿ ಒಳಗಡೆ ಒಳ ಮೀಸಲಾತಿ ಆಗ್ಬೇಕಂತಾನೆ ಅವತ್ತೇ ಶಿಫಾರಸು ಮಾಡಿದ್ದಾರೆ. ಮತ್ತೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರಬೇಕಂತಾನೆ ಅವತ್ತೇ ಅನುಮಾನ ವ್ಯಕ್ತಪಡಿಸ್ತಿಲ್ಲ. ಹೊರಗಡೆ ಬರ್ತಿರುವಂತಹ ಚರ್ಚೆಗಳು ಇರ್ಬೇಕು ಸರ್. ಬಹುಶಃ ಆ ತರದ್ದು ಬಹುಶಃ ನಮಗೂ ಕೂಡ ಅನುಮಾನ, ಯಾಕೆ ಇವರು ಇಷ್ಟು ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಆಗ್ತಾ ಇದೆ, ವಿಶೇಷವಾಗಿ ಸಮಾಜ ಕಲ್ಯಾಣ ಮಂತ್ರಿಯ ಏನು ಅವರ ಆಸಕ್ತಿ, ಅವರ ಕಾಳಜಿ ಬಹುಶಃ ಏನೋ ಕಡಿಮೆ ಅನಿಸ್ತಾ ಇದೆನೋ, ಅಥವಾ ಅವರು ಇದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ, ಸಮಯ ಕೊಡ್ತಾ ಇಲ್ಲ. ಇದಕ್ಕೆ ಬೇಕಾಗಿರುವಂತ ಎಂಪರಿಕಲ್ ಡಾಟಾಗಳನ್ನ ಕೊಡುವಂತ ಜವಾಬ್ದಾರಿ ಸಮಾಜ ಕಲ್ಯಾಣ ಮಂತ್ರಿದು. ಈಗ ಏನೋ ಈಗ ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು 40 ಇಲಾಖೆಗೆ 40-49 ಇಲಾಖೆಗಳಿಗೆ ಆಯಾ ಏನು ಜನಸಂಖ್ಯೆಯ ಬಗ್ಗೆ ಅಥವಾ ಅಲ್ಲಿರುವಂಥ ಜಾತಿಗಳ ಬಗ್ಗೆ ನಮಗೆ ನಿಖರವಾದಂಥ ಮಾಹಿತಿ ಕೊಡಿ, ವಿಶೇಷವಾಗಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಆ ಮಾಹಿತಿಗಳನ್ನು ಕೇಳಿದರೆ ಇಲ್ಲಿವರೆಗೂ ಆ ಮಾಹಿತಿಗಳನ್ನು ಕೊಟ್ಟಿಲ್ಲ, ಅವ್ರು ಸರಿಯಾದ ಮಾಹಿತಿನೂ ಕೊಡ್ತಾ ಇಲ್ಲ. ಹಾಗಾಗಿ ಇಲಾಖೆಗಳು ಅಲ್ಲಿನ ಯಾರು ಅಲ್ಲಿ ನೋಡಲ್ ಆಫೀಸರ್ಸ್ ಇದ್ದಾರೋ ಅದ್ರ ಜವಾಬ್ದಾರಿ ತೆಕ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಆಯೋಗಕ್ಕೆ ಕಳಿಸ್ಬೇಕು. ಆಯೋಗ ಕಳಿಸಿಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಚೀಫ್ ಸೆಕ್ರೆಟರಿಗಳು ಅವ್ರ ಮೇಲೆ ಕ್ರಮ ತೆಕ್ಕೊಳ್ಬೇಕು. ನಾಳೆ ಇದಕ್ಕೆ ಬೇಕಾಗಿರುವಂಥ ಸಪೋರ್ಟ್ ಅನ್ನು ಅವ್ರು ಮಾಡ್ಬೇಕಲ್ಲ. ಅಲ್ಲ, ಮತ್ತೆ ಇದಕ್ಕೆ ಇನ್ನೊಂದು ಈಗ ನೋಡಿ, ಕಮಿಷನ್ ನೀವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಖಂಡಿತ. ಆದ್ರೆ ಸರ್ಕಾರದ ಮೇಲೆ ಒತ್ತಡ ಇರ್ಬೋದಿತ್ತು. ಈಗ ಯಾವ ಸಮುದಾಯಕ್ಕೆ ಇಷ್ಟೊಂದು ಅನುಮಾನ ಇದೆಯೋ, ಅಂದ್ರೆ ಸರ್ಕಾರ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ, ಅವ್ರು ಪತ್ರ ಬರೆದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥ ಅನುಮಾನ ಯಾವ ಸಮುದಾಯಕ್ಕಿದೆಯೋ, ಆ ಸಮುದಾಯ ಹೋಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮಾತಾಡಿ ಒತ್ತಡ ಏರಿ, ನೀವು ಕೊಡಿ, ಕಮಿಷನ್ ಫಾರ್ಮ್ ಮಾಡಿದಿರಲ್ವಾ, ನಿಮ್ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದೆ ಅಂತ ತೋರಿಸಿದಿರಲ್ವಾ, ಅದನ್ನ ಸಾಬೀತುಪಡಿಸಿ, ನೀವು ಹೇಳಿದಿರಿ ಅದನ್ನ ಸಾಬೀತುಪಡಿಸಿ ಅಂತೇಳಿ ಸರ್ಕಾರದ ಒತ್ತಡ ಇರ್ಬೋದಿತ್ತು, ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮೇಲೆ ಒತ್ತಡ ಇರ್ಬೋದಿತ್ತು. ಇಲ್ಲ, ಅದಕ್ಕೆ ನಿನ್ನೆ ನಾವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಮುಖಂಡರುಗಳು ಗಾಂಧಿ ಭವನದಲ್ಲಿ ಸಭೆ ಮಾಡಿದ್ವಿ. ಸಭೆ ಮಾಡಿ ಒಟ್ಟಾರೆ ಈ 2 ತಿಂಗಳ ಮಧ್ಯೆ ಆಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿನ್ನೆನೆ ಭೇಟಿ ಮಾಡ್ಬೇಕಂತ ಪ್ಲಾನ್ ಇತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ಈ ಬಜೆಟ್
ಏನೋ ಅಧಿವೇಶನ ಇರೋದ್ರಿಂದ ಅವರು ಸಿಗಕ್ಕಾಗಲಿಲ್ಲ. ಮತ್ತೆ ಇವತ್ತು ಸಮಾಜ ಕಲ್ಯಾಣ ಸಚಿವರಿಗಿಂತ ಮುಖ್ಯಮಂತ್ರಿಗಳ ಮೇಲೆ ಜಾಸ್ತಿ ವಿಶ್ವಾಸ ಇದೆ. ಹೌದು, ಈಗ ಸದ್ಯಕ್ಕೆ ಅವರು ಇದರ ಹೊಣೆಗಾರಿಕೆಯನ್ನ ಅವರೇ ಬರಬೇಕಾಗಿದೆ, ಇದರ ಜವಾಬ್ದಾರಿನ ಅವರೇ ತೆಕ್ಕೊಳ್ಬೇಕಾಗಿದೆ. ಹಾಗಾಗಿ ಬಹುಶಃ ಇವತ್ತು ನಾವು ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದು ಈ ಕಾರಣದಿಂದಲೇ. ಏನು ನಿಮ್ಮ ಅಂತಿಮವಾದಂತ ತೀರ್ಮಾನ ಏನಿದೆ ಸರ್? ಏನು ಅಂತಿಮವಾಗಿ ಈಗ 2 ತಿಂಗಳು ಮುಗಿಯಕ್ಕೆ ಬರ್ತಿದೆ, ಏನ್ ಹೇಳ್ತಾ ಇದ್ದೀರಿ? ಸರ್ಕಾರಕ್ಕೆ ವರದಿ ಕೊಡ್ಬೇಕಷ್ಟೇ. ಅದಕ್ಕೆ ಅವನು ಈಗ ಅಂತಿಮವಾಗಿ ಸರ್ಕಾರದ ಹತ್ರ ನಾವು ಹೋಗಿ ಕೇಳಿದಾಗ, ನಾವು ಸರ್ಕಾರದ ಆಯೋಗವನ್ನ ರಚನೆ ಮಾಡಿದ್ದೀವಿ, ಆಯೋಗದ ಅಧ್ಯಕ್ಷರು ನಮಗೆ ಒಂದು ಸ್ಪಷ್ಟವಾದಂತ ಸಂದೇಶ ಕೊಡಬೇಕು ಅಥವಾ ಶಿಫಾರಸು ಮಾಡಬೇಕು, ಇಲ್ಲ ಪತ್ರ ಬರೀಬೇಕು. ಪತ್ರ ಬರೆದ ನಂತರನೇ ನಾವು ಅದರ ಆಗು ಹೋಗುಗಳು ಏನೇನು, ಅದರ ಒಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳು ಅಥವಾ ಅದರ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳು ಏನಿದ್ದಾವೆ, ಸವಾಲುಗಳು ಏನಿದ್ದಾವೆ, ಅವುಗಳ ಬಗ್ಗೆ ನಾವು ಏನು ಆಯೋಗದ ಜೊತೆ ಚರ್ಚೆ ಮಾಡಿ ಹೊಸ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಥವಾ ಹೊಸ ರೀತಿಯಲ್ಲಿ ಒಂದು ಸಮೀಕ್ಷೆ ಮಾಡಬೇಕು ಅನ್ನೋದಾಗಿದ್ರೆ ಅವರು ನಮಗೆ ಒಂದು ಪತ್ರವನ್ನು ಬರೀಲಿ ಅನ್ನೋದ್ರ ಬಗ್ಗೆ ನಾಳೆ ಸರ್ಕಾರ ಕೇಳ್ಬೋದು, ಮುಖ್ಯಮಂತ್ರಿ ಕೇಳ್ಬೋದು. ಬಟ್ ನನಗೇನು ಅನ್ಸುತ್ತೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಂತ್ರಿಗಳು ಇದಕ್ಕೆ ಹೆಚ್ಚು ಕಾಳಜಿ ವಹಿಸಿ, ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ತೆಕ್ಕೊಂಡು, ಹೆಚ್ಚು ಆಸಕ್ತಿ ತೆಕ್ಕೊಂಡು ಇದಕ್ಕೆ ತಾರ್ಕಿಕವಾದಂಥ ಒಂದು ಪರಿಹಾರವನ್ನ ಹುಡುಕಬೇಕಾದಂಥ ಹೊಣೆಗಾರಿಕೆ ಆ ಇಲಾಖೆ ಮೇಲೆ ಇದೆ. ಹಾಗಾಗಿ ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಇದನ್ನ ಬಹುಶಃ ಈ ಕೆಲಸಕ್ಕೆ ಹೆಚ್ಚು ಆಸಕ್ತಿ ವಹಿಸಬೇಕು. ಮತ್ತು ಸರ್ಕಾರ ಈಗ ಮುಂದೆ ಬಹುಶಃ ಈಗ ನಾಗಮೋಹನ್ ದಾಸ್ ಅವರು ನಾಳೆ ಸರ್ಕಾರಕ್ಕೆ ಏನು ತಾವು ಮನವಿ ಮಾಡ್ತಾರೋ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ಕೊಟ್ಟು ಸಮೀಕ್ಷೆ ಮಾಡೋದಕ್ಕೆ ಕನಿಷ್ಠ ಒಂದು ಹಣಕಾಸಿನ ಸಹಕಾರ ಬೇಕಾಗಿದೆ, ಟೆಕ್ನಿಕಲ್ ಸಹಕಾರ ಬೇಕಾಗಿದೆ, ಅದನ್ನು ಕೊಟ್ಟು ಇದಕ್ಕೆ ಬೇಕಾಗಿರುವಂತ ಈಗ ತೆಲಂಗಾಣದಲ್ಲಿ ಎಲ್ಲಾ ರೀತಿಯ ಸಮೀಕ್ಷೆ ಮಾಡಿ ಅವರು ಈಗ ಆಲ್ರೆಡಿ ವರ್ಗೀಕರಣ ಮಾಡಿದಾರಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಈಗ ನಮ್ಮೆಲ್ಲರ ಪ್ರಶ್ನೆನೂ ಅದನ್ನೇ. ಹಾಗಾಗಿ ಇಚ್ಛಾಸಕ್ತಿಯ ಪ್ರಶ್ನೆ ಇದೆಯೇನೋ, ಈ ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇಲ್ವೇನೋ, ಸುಮ್ಮನೇನೋ ಇದನ್ನ ಕಾಲ ತಳ್ಳುವಂತ ಕೆಲಸ ಮಾಡ್ತಿದಾರೇನೋ ಅನ್ನೋದ್ರ ಬಗ್ಗೆ ಎಲ್ರಿಗೂ ಅನುಮಾನ ಬರ್ತಿದೆ, ಇವನ್ ಹೊರಗಡೆ ಇರೋರಿಗೆ ಅನುಮಾನ ಬರ್ತಿದೆ. ಫೈನಲಿ ಕಡೆಯದಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಇದು ಯಾವ ರೀತಿಯ ತೀರ್ಮಾನ ಆಯೋಗದಿಂದ ಬರ್ಬೋದು ಅಂತ? ಅದು ಬಂದ ಮೇಲೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಆಮೇಲಿಂದ ನಾವು ಅಂದಾಜು ಮಾಡ್ಬೋದು, ಅದನ್ನ ಚರ್ಚೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಈಗ ನಿಮ್ಗೆ ಈ ನೀವ್ ಹೇಳ್ದಂಗೆ 2 ತಿಂಗಳಿಂದ ಆಗಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಯಾವ ರೀತಿಯ ವರದಿ ಬರ್ಬೋದು ಅಥವಾ ಯಾವ ರೀತಿಯ ಶಿಫಾರಸುಗಳು ಬರ್ಬೋದು, ತೀರ್ಮಾನಗಳು ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಬಹುಶಃ ನನಗನ್ಸೋದು, ಇವತ್ತು ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದಾಗ ಅವರು ಅತ್ಯಂತ ಜವಾಬ್ದಾರಿತವಾಗಿ, ಅತ್ಯಂತ ಗಂಭೀರತೆಯಿಂದ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಮುಖವಾದಂತ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾಳೆ ನಾನು ಕೊಡುವಂತ ಏನು ಒಂದು ರೀತಿ ಶಿಫಾರಸ್ಸು ಇದೆಯಲ್ಲ, ಅದು ವೈಜ್ಞಾನಿಕವಾಗಿರಬೇಕು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇರಬೇಕು, ಎಲ್ಲ ಕಟ್ಟಕಡೆಯ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋಂಥದ್ದು ಅವರ ಕಾಳಜಿ ಇದೆ. ಅದಕ್ಕೆ ಬೇಕಾಗಿರುವಂತ ಕೋರ್ಟಲ್ಲಿ ಇದನ್ನ ಮತ್ತೆ ಪ್ರಶ್ನೆ ಮಾಡಿ ಮತ್ತೆ ಇದು ನಾಳೆ ಕೋರ್ಟಲ್ಲಿ ಹೋಗಿ ಬೀಳೋದಕ್ಕಿಂತ ಅದಕ್ಕೆ ಬೇಕಾಗಿರುವಂತ ಒಂದು ಸಾಮಾಜಿಕ ವಾತಾವರಣವನ್ನ ಮತ್ತು ರಾಜಕೀಯ ಐಕ್ಯತೆಗಳನ್ನ ಮತ್ತು ಅದಕ್ಕೆ ಬೇಕಾಗಿರುವಂತ ವೈಜ್ಞಾನಿಕ ದತ್ತಾಂಶಗಳನ್ನ, ಪ್ರಾಯೋಗಿಕವಾದ ವೈಜ್ಞಾನಿಕ ದತ್ತಾಂಶಗಳನ್ನ ಕ್ರೋಢೀಕರಿಸಿ ನಾವು ಶಿಫಾರಸನ್ನು ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರು ಒಪ್ಕೊಂಡಿದ್ದಾರೆ. ಅದ್ರ ಮಧ್ಯೆ ನಮ್ಮದು ಏನಂದ್ರೆ, ಮುಖ್ಯವಾಗಿ ಈ ಬಹುಶಃ ಇಷ್ಟೊಳಗಡೆ ನೇಮಕಾತಿಗಳನ್ನ ಕೂಡಲೇ ಅದನ್ನ ಮುಗಿಸೋದಕ್ಕೆ ಮಧ್ಯಂತರ ವರದಿನೇ ಈಗ ಇರುವಂತ ಪರಿಹಾರ, ಮತ್ತು ಅದ್ರ ಜೊತೆಗೆ ಇನ್ನಿತರ ಬೇರೆ ಬೇರೆ ಏನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ ಮಧ್ಯಂತರ ವರದಿಯನ್ನು ಕೊಟ್ಟರೆ ಅವರು ಇನ್ನೂ ಸ್ವಲ್ಪ ಒಂದು ನಿರ್ದಿಷ್ಟವಾದಂಥ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಒಂದು 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ಕಾಲಮಿತಿಗಳನ್ನು ತೆಕ್ಕೊಂಡು ಪೂರ್ಣ ಪ್ರಮಾಣದ ಒಂದು ಸಮೀಕ್ಷೆ ಮಾಡಿ ಈ ಏನು 40 ಲಕ್ಷ ಜನರು ಅಥವಾ 44 ಲಕ್ಷ ಜನ ಯಾರು ಜಾತಿಗಳನ್ನು ಬರೆಸಲ್ಲ ಅವರೆಲ್ಲರನ್ನೂ ಕೂಡ ಜಾತಿ ಬರೆಸಿ ನಂತರ ಒಂದು ಈಗಿರುವಂಥ ಎಲ್ಲ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಒಂದು ಶಾಶ್ವತವಾದಂಥ ಒಂದು ವರದಿಯನ್ನು ಕೊಟ್ಟು ಇದನ್ನು ಜಾರಿಗೆ ತರಬೇಕು ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಮತ್ತು ಇದಕ್ಕೆ ಆಯೋಗಕ್ಕೆ ಬೇಕಾಗಿರುವಂಥ ಎಲ್ಲ ಏನು ಸೌಲಭ್ಯಗಳನ್ನ ಮತ್ತು ಅವಕಾಶಗಳನ್ನ ಮತ್ತು ಮಾಹಿತಿಗಳನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂದ್ಕೊಂಡು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಬಸವರಾಜ್ ಕೌತಾಳ್ ಅವರೇ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬಸವರಾಜ್ ಕೌತಾಳ್ ಅವರು ವರದಿ ಯಾವ ರೀತಿ ಬರ್ಬೋದು ಅಂದ್ರೆ ಮಧ್ಯಂತರ ವರದಿ ಬಂದ್ರೆ ಸೂಕ್ತ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಏನಂದ್ರೆ ಒಂದು ಕೆಲಸ ಶುರು ಆಗ್ಬಿಡ್ಲಿ, ಒಳ ಮೀಸಲಾತಿ ಕೊಡುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಸಿಕ್ಬಿಡ್ಲಿ, ಆಮೇಲೆ ಲೋಪದೋಷಗಳಿದ್ರೆ ತಿದ್ಕೊಳ್ಬೋದು. ಅದಕ್ಕೆ ಕಾನೂನು ಹೋರಾಟದ ಮುಖಾಂತರ, ಮಾತುಕತೆಗಳ ಮುಖಾಂತರ, ಸರ್ಕಾರದ ಮಟ್ಟದಲ್ಲಿ ಮತ್ತೆ ಸಮೀಕ್ಷೆ ಮಾಡುವ ವಿಷಯದಲ್ಲಿ ಹೀಗೆ ನಾನಾ ರೀತಿಯ ಪರಿಹಾರ ಮಾರ್ಗೋಪಾಯಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಆ ಥರದೊಂದು ಆಗಲಿ. ಒಳ ಮೀಸಲಾತಿ ಒಂದು ಜಾರಿಯಾದ್ರೆ ನೋಡಿ, ಸ್ವತಂತ್ರ ಬಂದು 75 ವರ್ಷ ಆಗಿರ್ಬೋದು, ಸಮಾನವಾದಂಥ ಒಂದು ಅವಕಾಶಗಳನ್ನು ಸೃಷ್ಟಿಸುವ ದೃಷ್ಟಿಯಲ್ಲಿ, ಸಾಮಾಜಿಕ ನ್ಯಾಯವನ್ನ
ಪೂರ್ಣ ಪ್ರಮಾಣದಲ್ಲಿ ನಾವು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಸಮ ಸಮಾಜವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಇನ್ನೂ ಭಾರತ ಬಹಳ ದೂರ ಸಾಗಬೇಕಾಗಿದೆ, ಕರ್ನಾಟಕ ಕೂಡ. ಅದರಿಂದಾಗಿ ಒಳ ಮೀಸಲಾತಿ ಅನ್ನೋದು ಒಂದು ಜಾರಿ ಆಗಲಿ. ಆಮೇಲೆ ಇದೇ ಥರದ ಸಮಸ್ಯೆ ಜಾತಿ ಗಣತಿ ವಿಷಯದಲ್ಲಿದೆ, ಅದು ಸುಗಮವಾಗಿ ಆಗಲಿ. ಈಗ ಇದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ವಿಷಯ. ನಾಳೆ ಜಾತಿ ಜನಗಣತಿ ವಿಷಯ ಬಂದಾಗ ಅದು ಎಲ್ಲರ ವಿಷಯ ಕೂಡ ಆಗಿರುತ್ತೆ. ಅದಕ್ಕೂ ಒಂದು ತಾರ್ಕಿಕವಾದಂಥ ಅಂತ್ಯ ಸಿಗಲಿ. ಒಟ್ಟಾರೆಯಾಗಿ ನಾನಾಗಲೇ ಹೇಳ್ದಂಗೆ ಭಾರತ, ಕರ್ನಾಟಕ ಸಮ ಸಮಾಜದೆಡೆಗೆ, ಸಾಮಾಜಿಕ ನ್ಯಾಯದೆಡೆಗೆ ಬಹಳ ದೂರ ಕ್ರಮಿಸಬೇಕಾಗಿರೋದ್ರಿಂದ ಈ ಮೊದಲ ಹೆಜ್ಜೆ ಇಡೋದು ಬಹಳ ಬಹಳ ಅಗತ್ಯ. ಅದು ಬೇಗ ಆಗಲಿ ಅಂತ ಆಶಿಸ್ತಾ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಬಸವರಾಜ್ ಕೌತಾಳ್ ಅವ್ರ ಜೊತೆಗಿನ ಸಂದರ್ಶನವನ್ನು ಮುಗಿಸ್ತಿದ್ದೀನಿ. ಮತ್ತೆ ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಿದ್ದೀನಿ. ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇವತ್ತಿನ ಈ ಸಂವಾದ ಚರ್ಚೆ ಹೇಗಿತ್ತು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ನಮಸ್ಕಾರ.